5 ಲಕ್ಷ ಪಾಲಿಸಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಮಿನಿಮಮ್ ಇವತ್ತಿನ ರಿಕ್ವೈರ್ಮೆಂಟ್. 5 ಲಕ್ಷಕ್ಕೆ ಹೋದ್ರೆ ಒಂದು ನಾರ್ಮಲ್ ಸಂಸಾರಕ್ಕೆ 12,000 to 18,000 ರೂಪಾಯಿವರೆಗೂ ಡಿಪೆಂಡಿಂಗ್ ಆನ್ ದೇರ್ ಏಜ್ ಪ್ರೀಮಿಯಂ ಬರುತ್ತೆ. ಬಟ್ ನನ್ನ ಸಂಬಳನೇ 10,000 12,000 ಇದೆ, ನನಗೇನು ಇಲ್ವಾ ಅಂತ ಕೇಳಬಹುದು. ಖಂಡಿತವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ನಿಮ್ಮ ಹತ್ತಿರದ ನಮ್ಮ ಬೆಂಗಳೂರು ವನ್ಯ ಕೇಂದ್ರಗಳಿಗಾಗ್ಬೋದು ಅಥವಾ ನಮ್ಮ ಗ್ರಾಮ ಪ್ರದೇಶಗಳಲ್ಲಿ ವಾಸಸ್ಥಾನ ಇದ್ದರೆ ನಿಮ್ಮ ಪಂಚಾಯಿತಿ ಲೆವೆಲಲ್ಲಿ ಹೋಗಿಬಿಟ್ಟು ಕೇಳಿ. ದಯವಿಟ್ಟು ಆರೋಗ್ಯ ವಿಮೆ ಬಡವ ಇರಲಿ ಶ್ರೀಮಂತ ಇರಲಿ, ಆರೋಗ್ಯ ಇರಲಿ, ಆರೋಗ್ಯ ಇಲ್ಲದೆ ಇರಲಿ, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇನ್ಕಮ್ ಇದ್ದವ್ರು ತಗೋಬೇಕು ಅಂತ ಏನಿಲ್ಲ, ಇಲ್ದವ್ರದ್ದು ಅಷ್ಟೇ ಕೊಡ್ತಾರೆ ಅಂತಲ್ಲ, ಎಲ್ರಿಗೂ ಕೊಡ್ತಾ ಇದ್ದಾರೆ. ಇದ್ದವ್ರಿಗೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾಗತ್ತೆ. ಅಂದ್ರೆ 30% ಕಾಂಟ್ರಿಬ್ಯೂಟ್ ಅವ್ರು ಮಾಡ್ಬೇಕಾಗತ್ತೆ, 70% ಗೌರ್ಮೆಂಟ್ ಬರ್ಸುತ್ತೆ. ದಯವಿಟ್ಟು ಖಂಡಿತವಾಗಿ ಅದನ್ನಾದ್ರೆ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಗಿರಿಜಾ ಅವರು ತುಮಕೂರಿಂದ ಕರೆ ಮಾಡ್ತಿದ್ದಾರೆ. ಗಿರಿಜಾ ಅವರೇ ನಮಸ್ಕಾರ. ಹಲೋ ಹಲೋ ಗಿರಿಜಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಮ್ಮ? ಮಾತಾಡಿ ಅಮ್ಮ, ಮಾತಾಡಿ. ಕೇಳಿಸಿ ಮಾತಾಡಿ. ಸರ್, ನಾನು ಏಜ್ 59. ನಾನು ಒಂದ್ 2 ಲಕ್ಷ ಇನ್ವೆಸ್ಟ್ ಮಾಡ್ಬೇಕಂತ ಇದ್ದೀನಿ. ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ? ಮೇಡಮ್, ನಿಮ್ಮ ಕರ್ತವ್ಯಗಳು ಎಲ್ಲ ಮಾಡಿದ್ರೆ ಇನ್ಶೂರೆನ್ಸ್ ಅಂತ ಹೋಗಬೇಡಿ. ಅದನ್ನ ನೀವು ನಿಮ್ಮ ವೃದ್ಧಾಪ್ಯಕ್ಕಾಗಿನೇ ಇಟ್ಕೊಳ್ಳಿ. ಪೆನ್ಷನ್ ಫಂಡ್ ಅಲ್ಲೇ ಇಟ್ಟು ಪೆನ್ಷನ್ ತಗೊಳ್ಳೋದು ವಾಸಿ ಅಂತ ನನಗನ್ಸುತ್ತೆ. ಅನುಕೂಲ ಯಾವ್ದು ಅಂತ? ಜೀವನ ನಮ್ಮ ಹಸ್ಬೆಂಡ್ ಅಡ್ವೊಕೇಟ್ ಆಗಿದ್ರು, ನಾನು ವಿಡೋ. ಅದಕ್ಕೆ ನಾನು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು? ಒಂದು ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡಕ್ ಹೋಗ್ಬಿಡಿ. ನಿಮ್ಮ ಎನ್ಯುಟಿ ಅಂದ್ರೆ ನಿಮ್ಮ ಪೆನ್ಷನ್ ಸಲುವಾಗಿನೇ ಅದನ್ನ ದುಡ್ಡು ಮೀಸಲಿಡಿ. ನೀವು ಇರುವವರೆಗೂ ದುಡ್ಡಿನ ಅವಶ್ಯಕತೆ ನಿಮ್ಮ ಸಣ್ಣ ಸಣ್ಣ ಅವಶ್ಯಕತೆಗಳಿಗೆ ತುಂಬಾ ಬೇಕಾಗತ್ತೆ. ಅದಕ್ಕೆ ನಾಳೆ ಮಕ್ಕಳ ಹತ್ರ ಅಥವಾ ಯಾರ ಹತ್ರ ಕೇಳೋದು ಬೇಡ. ನಿಮ್ಮ ಅಕೌಂಟ್ಗೆ ನೀವು ಇರುವವರೆಗೂ ಬರುತ್ತೆ. ನಿಮ್ಮ ಮರಣಾನಂತರನೇ ನೀವು ಇಟ್ಟಿರೋ ದುಡ್ಡು ನಿಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೋತಾದ್ರೆ ಅವ್ರಿಗೆ ನಾಮಿನಿ ಮಾಡ್ಬೋದು. ಎಷ್ಟು ಸಲ ಆದ್ರೂ ನಾಮಿನಿ ಚೇಂಜ್ ಮಾಡಿಬಿಟ್ಟು ನಿಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೋತಾದ್ರೆ ಅವ್ರಿಗೆ ನಾಮಿನಿ ಮಾಡಿಬಿಟ್ಟು ನೀವು ಸರ್ ಪೆನ್ಷನ್ ಸ್ಕೀಮ್ಗೆ ಹೋಗ್ಬೇಕು. ರೈಟ್ ಸರ್, ಈಗ ಎಲ್ಲ ಮಾಡಿಸ್ತಾರೆ. ನೀವು ಹೇಳಿದ್ರಿ, ಜೀವ ಇರತಕ್ಕಂಥ ಪ್ರತಿಯೊಂದು ವಸ್ತುಗೂ ಕೂಡ ವಿಮೆ ಬೇಕೇ ಬೇಕು, ಮನುಷ್ಯನಿಂದ ಹಿಡಿದು ಎಲ್ಲ ಜೀವಿಗಳಿಗೂ ಅಂತ ಹೇಳಿ. ಆದರೆ ಮಾಡಿಸುವಾಗ ಬಹುತೇಕ ಮಾಡುವಂಥದ್ದು ನಾಮಿನಿ ವಿಷಯದಲ್ಲಿ ಸ್ವಲ್ಪ ಹಿಂದೇಟಾಕುವಂಥದ್ದು, ಅಥವಾ ಅದರ ಇಂಪಾರ್ಟೆನ್ಸ್ ಬಗ್ಗೆ ನಾವು ಮರ್ತೇ ಬಿಡ್ತೀವಿ ಅಂತ ಅನ್ಸ್ಬಿಡುತ್ತೆ. ಆಕ್ಚುಲಿ ನ್ಯಾಷನಲ್ ಡೇ ನಾವು ಏನು ಈ ಜಾಗೃತ ದಿನ ಅಂತ ಮಾಡ್ತಾ ಇದ್ದೀವಿ, ಇದನ್ನ ಯಾಕೆ ಸಮಯ ಕೊಟ್ಟಿದ್ದಾರೆ? ಈಗ ವೋಟಿಂಗ್ ಅಂತ ಜನ ಇದಕ್ಕೆ ನಮಗೆ ಗೌರ್ಮೆಂಟ್ ರಜೆ ಕೊಡುತ್ತೆ. ಎಷ್ಟು ಜನ ವೋಟಿಂಗ್ ಅಂತ ನಾವು ಯುಟಿಲೈಸ್ ಮಾಡ್ಕೋತೀವಿ ಸರ್? ಎಷ್ಟು ಜನ ರೆಸಾರ್ಟ್ಗೆ ಹೋಗಿ ಕಾಲ ಕಳಿತೀವಿ? ಈ ಜಾಗೃತಿ ಯಾಕೆ ಬರಬೇಕು? ನನ್ನ ರೆಸ್ಪಾನ್ಸಿಬಿಲಿಟಿ, ನನಗೆ ಒಂದು ನನ್ನ ಕರ್ತವ್ಯ ಅದು, ಅದನ್ನ ನಾನು ಮಾಡಲೇಬೇಕಾಗತ್ತೆ. ಈ ವಿಮೆ ಜಾಗೃತಿ ದಿನ ಕೂಡ ನೀವು ದಯವಿಟ್ಟು ಒಂದು 15 to 20 ನಿಮಿಷ ಟೈಮ್ ಮೀಸಲಿಡಿ. ನಮ್ಮ ಎಲ್ಲ ವೀಕ್ಷಕರಿಗೂ ಕೇಳ್ಕೊತಾ ಇರೋದು, 15 to 20 ನಿಮಿಷ ಮೀಸಲಿಡಿ. ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ನಾಮಿನೇಷನ್ನು ಕರೆಕ್ಟಾಗಿ ಆಗಿದೆಯಾ? ಎಷ್ಟೋ ಸಲ ತಾಯಿ ತಂದೆಗೆ ಮಾಡಿರ್ತೀರ, ತಪ್ಪಲ್ಲ, ಮಾಡಲೇಬೇಕು, ನಮ್ಮ ಕರ್ತವ್ಯ ಅದು. ಬಟ್ ಅವ್ರು ಇದಾರ ಇಲ್ವಾ? ಇರ್ಲಿಲ್ಲ ಅಂದ್ರೆ ಅದನ್ನ ನಿಮ್ಗೆ ನೆಕ್ಸ್ಟ್ ನಿಮ್ಮ ವೈಫಿಗೆ ಮಾಡ್ಬೇಕಾ, ಮಕ್ಕಳಿಗೆ ಮಾಡ್ಬೇಕಾ? ಮಕ್ಕಳಿಗೆ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ? ಅವ್ರ ಹತ್ರ ದುಡ್ಡು ಶೇರ್ ಇದ್ರೆ ಚೇಂಜ್ ಆಫ್ ನಾಮಿನೇಷನ್, ಅಥವಾ ನಿಮ್ಮ ಹೆಂಡತಿಗೆ ಅದರ ಅವಶ್ಯಕತೆ ಇರುತ್ತಾ? ಯಾರ ನಿಮ್ಮ ಮೇಲೆ ಜಾಸ್ತಿ ಅವಲಂಬನೆ, ಪ್ರೀತಿ ವಿಶ್ವಾಸ ಬೇಡ, ನಿಮ್ಮ ಮೇಲೆ ಯಾರಿಗೆ ನಿಮ್ಮ ಹಣದ ಮೇಲೆ ಅವಲಂಬನೆ ಆಗಿದ್ದಾರೆ ಅಂದ್ರೆ ನಿಮ್ಮ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಅಷ್ಟೇ ಹೇಳ್ತಾ ಇರೋದು ನಾನು. ಅವರಿಗೆ ರೀನಾಮಿನೇಷನ್ ಮಾಡಲಿಕ್ಕೆ LICಯಲ್ಲಿ ಅವಕಾಶ ಇದೆ. ಎಸ್ ಸರ್, ಈ ಸಬ್ಜೆಕ್ಟ್ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಮುಂದುವರ್ಸೋಣ ಸರ್. ಒಂದು ಕರೆ ಇದೆ ದಾಬಸ್ಪೇಟೆಯಿಂದ. ರಾಜಣ್ಣ ಅವರೇ ನಮಸ್ಕಾರ, ಕೇಳಿ ಸರ್ ಪ್ರಶ್ನೆ. ರಾಜಣ್ಣ ಅಂತ ಡಾಬಸ್ಪೇಟೆಯಿಂದ. ಸರ್, ನಮ್ಗೆ ಏನಪ್ಪಾ ಅಂದ್ರೆ, ಈಗ 25 ವರ್ಷದ ಹುಡುಗನಿಗೆ 2 in 1 ತರ ಇರ್ಬೇಕು. ಈ ಕಡೆ ಸೇವಿಂಗ್ಸ್ ಇರ್ಬೇಕು, ಈ ಕಡೆ ಟರ್ಮ್ ಇನ್ಸೂರೆನ್ಸ್ ಇರ್ಬೇಕು. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಒಂದು ಅನುಕೂಲ ಆಗ್ಬೇಕು. ಈ ಟರ್ಮ್ ಇನ್ಸೂರೆನ್ಸ್ ಸೇವಿಂಗ್ಸ್ ಎರಡು ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಯಾವ ತರ ದಾಖಲೆಗಳನ್ನ ಕೊಡಬೇಕು, ಸ್ಯಾಲ್ರಿ ಎಷ್ಟಿರ್ಬೇಕು, ಅವ್ರ ಮುಂದೆ ಫ್ಯೂಚರ್ ಹೆಂಗಿರುತ್ತೆ, ಈಗ ಅವನಿಗೆ ಮಕ್ಕಳಾಗುತ್ತೆ, 2 ಮಕ್ಕಳಾಗುತ್ತೆ, ಹೆಂಡತಿ ಇರ್ತಾರೆ, ಅವ್ರ ಮುಂದೆ ಸೇವಿಂಗ್ಸ್, ಮಕ್ಕಳನ್ನ ಎಜುಕೇಶನ್ ಮಾಡಿಸ್ಬೇಕು, ಡಾಕ್ಟರ್ ಮಾಡಬೇಕು,
ಸೇವಿಂಗ್ಸ್ ಅಲ್ಲಿ ಮಾಡಿದ್ರು ಬೆನಿಫಿಟ್ ಇರ್ಬೇಕು, ಓಕೆ ಟರ್ಮ್ ಇನ್ಸೂರೆನ್ಸ್ ಅಲ್ಲೂ ಬೆನಿಫಿಟ್ ಇರ್ಬೇಕು. ಪ್ಲೀಸ್ ಖಂಡಿತ ಮಾಡಿ ಸರ್. ಹೇಳ್ಕೊಡಿ. ಖಂಡಿತ ಸರ್, ಒಂದು ಕ್ಲೂ ಕೊಡ್ತೀನಿ ಸರ್. ಇದು 25 ವರ್ಷ ಅತಿ ಪರಿಪಕ್ವವಾದ ಕಾಲ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ತನ್ನ ಅಂದ್ರೆ ಆರ್ಥಿಕ ಮೌಲ್ಯ ಬರುತ್ತೆ, ಅವನು ಸಂಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಟೈಮ್ ನಲ್ಲಿ ಇನ್ಶೂರೆನ್ಸ್ ಬೇಕು. ಅಟ್ಲೀಸ್ಟ್ ಒಂದು ತಿಂಗಳಿಗೆ 1,000 ರೂಪಾಯಿ ಉಳಿಸೋಕೆ ಹೇಳಿ ನಿಮ್ಮ ಮಗನಿಗೆ. ಎಲ್ರಿಗೂ ಹೇಳ್ತಾ ಇದೀನಿ, ನಿಮ್ಮ ಮಕ್ಕಳಿಗೆ ಹೇಳಿ 1,000 ರೂಪಾಯಿ ಅಥವಾ 2,000 ರೂಪಾಯಿ ನಿಮ್ಮ ಆರ್ಥಿಕ ಸ್ಥಿತಿ ನೋಡ್ಕೊಂಡು. 10 ಲಕ್ಷ ಉಳಿಸೋರು ಇರ್ಬೋದು ಶ್ರೋತೃಗಳಲ್ಲಿ, ವೀಕ್ಷಕರಲ್ಲಿ 500 ರೂಪಾಯಿ ಕೂಡ ಉಳಿಸೋರು ಇರ್ಬೋದು. ಒಂದು ಮಕ್ಕಳಲ್ಲಿ ಸೇವಿಂಗ್ಸ್ ಹ್ಯಾಬಿಟ್ ಇನ್ಯಾಕ್ಯುಲೇಟ್ ಮಾಡ್ಲಿಕ್ಕೆ ಎಲ್ಲಿಂದ ಬರುತ್ತೆ? ಅಪ್ಪ ಅಮ್ಮನಿಂದನೇ ಬರ್ಬೇಕು. ನಾವು ಉಳಿತಾಯ ಮಾಡ್ತಾ ಇದ್ರೆ ನಮ್ಮ ಮಕ್ಕಳು ನಾಳೆ ಉಳಿತಾಯ ಮಾಡಬಹುದು. ಆ ಉಳಿತಾಯದ ಮಹತ್ವನ ತಿಳಿಸ್ಕೊಡಿ. ಪ್ರತಿ ತಿಂಗಳು ನಿಮಗೆ 1,000 ರೂಪಾಯಿ ಉಳಿಸ್ತಾ ಹೋದ್ರು ಕೂಡ 5 ಲಕ್ಷ ಇನ್ಶೂರೆನ್ಸು ಡೇ 1 ಸ್ಟಾರ್ಟ್ ಆಗಿಬಿಡುತ್ತೆ. ಆಕ್ಸಿಡೆಂಟಲ್ಗೆ ಇನ್ನು 4 ಲಕ್ಷ ಜಾಸ್ತಿ ಇನ್ಶೂರೆನ್ಸ್ ಸಿಗುತ್ತೆ. ಸಣ್ಣ ಟರ್ಮ್ಗೂ ಹೋಗಬೇಡಿ. ನಿಮ್ಮ ಮಗನಿಗೆ ಮದುವೆ ಆಗೋದು, ಮಕ್ಕಳಾಗೋದು ಇನ್ನು 2-3 ವರ್ಷ ಟೈಮ್ ಇದೆ. 35 ವರ್ಷ ಲಾಂಗ್ ಟರ್ಮ್ ಪಾಲಿಸಿ ತಗೊಳ್ಳಿ. 35 ವರ್ಷ ಲಾಂಗ್ ಟರ್ಮ್ ಪಾಲಿಸಿ ತಗೊಂಡಾಗ 1,000 ರೂಪಾಯಿಗೆ 5 ಲಕ್ಷ, ನೀವು ಏನಾದ್ರು 5,000 ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಅರೌಂಡ್ 25ರಿಂದ 30 ಲಕ್ಷದಷ್ಟು ವಿಮೆ ಸಿಕ್ಬಿಡುತ್ತೆ ಡೇ 1. ಆಕ್ಸಿಡೆಂಟಲ್ಲೂ ಪರ್ಮನೆಂಟ್ ಟೋಟಲ್ ಡಿಸೇಬಲ್ಮೆಂಟು ಅದು ಬೇರೆ ಸಿಗುತ್ತೆ. 35 ವರ್ಷ ಆಗ್ಬೇಕಾ ಸಾಮಾನ್ಯವಾಗಿ 5.5%, ನಾನು ಇನ್ಶೂರೆನ್ಸ್ ಕಂಪ್ನಿ ಅಂತ ಹೇಳ್ತಾ ಇಲ್ಲ, 5.5% ಇಂಟ್ರೆಸ್ಟ್ ಬಂದ್ರೂ ಕೂಡ ನೀವು ಹಾಕಿರೋ 35 ವರ್ಷನು 12,000 ಇಂಟು 35 4 ಲಕ್ಷ ಸೇವಿಂಗ್ ಮಾಡಿರ್ತೀರ. ಅರೌಂಡ್ 18ರಿಂದ 19 ಲಕ್ಷದಷ್ಟು 5ರಿಂದ 6% ಅಷ್ಟೇ ಇಂಟ್ರೆಸ್ಟ್ ಬಂದ್ರು 18ರಿಂದ 19 ಲಕ್ಷ ರೂಪಾಯಿವರೆಗೂ ಮೆಚುರಿಟಿ ಸಿಗುತ್ತೆ. ಅದು ಅಲ್ಲದೆ ಆ 19 ಲಕ್ಷ ರೂಪಾಯಿ ಅವನೇ ಎಲ್ಲ ಉಳಿದ ಒಂದು ಎಕನಾಮಿಕ್ ಲಯಬಿಲಿಟಿ ಮುಗಿದಿರುತ್ತೆ ಆ ಏಜ್ಗೆ, ಅವನಿಗೆ ಅಂತ ಪೆನ್ಷನ್ ಅಲ್ಲಿ ಹಾಕೊಂಡು 5% ಇಂಟ್ರೆಸ್ಟ್ ಬಂದ್ರು ಕೂಡ 1,000 ರೂಪಾಯಿ ತಿಂಗಳಿಗೆ 5,000 ರೂಪಾಯಿ ಅಷ್ಟು ದುಡಿದು ಅವನಿಗೆ ಕೊಡುತ್ತೆ. ಓಕೆ, ಕುಮಾರ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ, ಮಾತಾಡಿ, ಏನ್ ಪ್ರಶ್ನೆ? ಮೇಡಮ್ ನಾವು ಈಗ ಇದು ವಿಮಾ ಬೇಕಿಯಲ್ಲಿ ಬರ್ತಿರೋ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು. ಈಗ ನಾವು ಒಂದು ಪಾಲಿಸಿನ ಜೀವನ ತರಂಗ ಅಂತ ಒಂದು ಪಾಲಿಸಿ ತಗೊಂಡಿದ್ವಿ. ಅದು ಈಗ 15 ವರ್ಷದ ಪಾಲಿಸಿ. ಈಗ ನಾವು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರದ್ದು ಒಂದು ಮಾಹಿತಿ ಬೇಕು. ಜೊತೆಗೆ ನಾವು ಪ್ರತಿ ತಿಂಗಳು ಒಂದು 50,000 ನಾವು ಇನ್ಕಮ್ ಇದ್ರೆ ನಮಗೆ ಎಷ್ಟು ಬೇಕಾಗಬಹುದು, ಇನ್ಸೂರೆನ್ಸ್ ಇಷ್ಟು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು. ಕುಮಾರ್ ಅವರೇ, 2 ಪ್ರಶ್ನೆ ಕೇಳಿದ್ದೀನಿ. ಒಂದು ಫಸ್ಟ್ ಕ್ವಶನ್ಗೆ ನಾನು ಹೋಗ್ತೀನಿ. 2ನೇ ಪ್ರಶ್ನೆ ತುಂಬಾ ಮುಖ್ಯವಾದದ್ದು ಸರ್. ಅದೇನಾದ್ರೂ ನಾನು ಮರ್ತು ಹೋದ್ರೆ ದಯವಿಟ್ಟು ಜ್ಞಾಪಿಸಿ. 50,000 ರೂಪಾಯಿ. ಫಸ್ಟ್ ಕ್ವೆಶನ್, ನೀವು ಜೀವನ್ ತರಂಗ್ ಅಂತ ಒಂದು ಪಾಲಿಸಿ ತಗೊಂಡಿದ್ರೆ ಅದು ಹೇಗೆ ಅಂತ. ಖಂಡಿತವಾಗಿ ಒಳ್ಳೆ ಪ್ಲಾನು. ಸಪೋಸ್ ನೀವು ಒಂದು 10 ಲಕ್ಷಕ್ಕೆ ಆ ಪಾಲಿಸಿ ತೊಗೊಂಡಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಸಮ್ ಅಶ್ಯೂರ್ಡ್ ನೀವು ಇಲ್ಲಿ ನಾನು ಕರೆಕ್ಟಾಗಿ ಹೇಳಲಿಲ್ಲ, 10 ಲಕ್ಷಕ್ಕೆ ತೊಗೊಂಡಿದ್ರೆ ಪ್ರತಿ ವರ್ಷ 15ನೇ ವರ್ಷ ಏನಾಗುತ್ತೆ ನಿಮಗೆ ಬೋನಸ್ ಅಷ್ಟೇ ವಾಪಸ್ ಬರುತ್ತೆ. 10 ಲಕ್ಷ ಪಾಲಿಸಿಗೆ ನಾವು 7 ಲಕ್ಷದಷ್ಟು ಹಣವನ್ನು ವಾಪಸ್ಸು ಆ ಲೈಫ್ ಅಶ್ಯೂರ್ಡ್ಗೆ ಕೊಡ್ತೀವಿ. ನೀವು ಮಕ್ಕಳ ಹೆಸರಲ್ಲಿ ತೊಗೊಂಡಿದ್ರೆ ಈಗ ಅವ್ರು 18 ವರ್ಷ ಖಂಡಿತ ಆಗಿರ್ತಾರೆ, ಅವ್ರಿಗೆ ಬಂದೇ ಬರುತ್ತೆ. ಅದು ಬಿಟ್ಟು ಪ್ರತಿ ವರ್ಷ ನಿಮಗೆ 5.5% ಆಫ್ ದ ಸಮ್ ಅಶ್ಯೂರ್ಡ್ ಅಂದರೆ 55,000 ಪ್ರತಿ ವರ್ಷ ನಿಮಗೆ ಸರ್ವೈವಲ್ ಬೆನಿಫಿಟ್ ಅಂತ ಆ ಪಾಲಿಸಿ ಹೋಲ್ಡರ್ಗೆ ಹೋಗುತ್ತಾರೆ. 10 ಲಕ್ಷದ ಪಾಲಿಸಿಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಅವರ ಮರಣಾನಂತರ 3 ಜನರೇಷನ್ ಪಾಲಿಸಿ ಅಂತ ಹೇಳ್ತೀವಿ. ಅವ್ರ ಮರಣಾನಂತರ ಮತ್ತೆ 10 ಲಕ್ಷ ನೀವು ಕಂಪ್ನಿ ಜೊತೆ ಲಾಯಲ್ ಆಗಿ ಅಷ್ಟು ವರ್ಷ ಇರೋದಕ್ಕೆ ಕಂಪ್ನಿ ಅದರಿಂದ ಏನು ಪ್ರಾಫಿಟ್ ಮಾಡ್ಕೊಂಡಿರುತ್ತೆ ಅದರ 90% ಕೂಡ ನಿಮಗೆ ಶೇರ್ ಆಗುತ್ತೆ. ಅದು ಇಷ್ಟೇ ಅಮೌಂಟ್ ಅಂತ ಹೇಳೋಕ್ಕಾಗಲ್ಲ, ಡೆತ್ ಯಾವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಾಗ ಖಂಡಿತವಾಗಿಯೂ ಅದು ಬರುತ್ತೆ. 2ನೇ ಕ್ವಶನ್ನು, ಪ್ರತಿ ವರ್ಷ ನನ್ನೊಂದು 50,000 ರೂಪಾಯಿ ಇದೆ, ನಾನು ಎಷ್ಟು ಇನ್ಶೂರೆನ್ಸ್ ತಗೋಬಹುದು ಅಂತ. ಒಳ್ಳೆ ನನ್ನ ಫೇವರೇಟ್ ಸಬ್ಜೆಕ್ಟ್ ಸರ್ ಅದು. 50,000 ಸಂಪಾದನೆ ನಿಮಗೆ ಎಲ್ಲ ನಮ್ಮ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ. 50,000 ರೂಪಾಯಿ ಸಂಪಾದನೆ, ನಿಮ್ಮ ಸಂಪಾದನೆ ಎಷ್ಟಿದೆ ನೀವು ನೋಡ್ಕೊಳ್ಳಿ. ಮಿನಿಮಮ್ 25,000 ಅಂತ ಅವ್ರದ್ದು ಖರ್ಚು ಇರುತ್ತೆ ಸರ್ ಸಂಪಾದನೆ ಮಾಡ್ತಾ ಇರೋ ವ್ಯಕ್ತಿಗೆ. ಅವನಿಗೆ ಇನ್ಶೂರೆನ್ಸ್ ಕ್ವಾಂಟಿಫೈ ಹೇಗೆ ಮಾಡಬೇಕು, ಹ್ಯೂಮನ್ ಲೈಫ್ ವ್ಯಾಲ್ಯೂ ಸಿಂಪಲ್ ಆಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅವನು 50,000 ಸಂಪಾದನೆಯಲ್ಲಿ 25,000 ಅವನ ಸ್ವಂತಕ್ಕೆ, ಆ ವ್ಯಕ್ತಿ ಇರಲಿಲ್ಲ ಅಂದ್ರೆ 25,000 ಖರ್ಚು ಬರಲ್ಲ ವೀಕ್ಷಕರೇ. ಇನ್ನು 25,000ದಷ್ಟು ಮಾತ್ರ ಆ ಸಂಸಾರ ಅವನ ಮೇಲೆ ನಿಂತಿದೆ, ಅಥವಾ ಅವನು ಮುಂದಿನ ಒಂದು ಕಮಿಟ್ಮೆಂಟ್ಗೆ ಅವರು ದುಡಿಮೆ ಮಾಡ್ತಾ ಇದ್ದಾರೆ.
ಒಂದು ಹ್ಯೂಮನ್ ಅಲ್ಲಿ ಅದು ಮಷಿನ್ ಸ್ಟಾರ್ಟ್ ಆಗಿರುತ್ತೆ ಸರ್, ವಿಚ್ ಇಸ್ ಪ್ರಿಂಟಿಂಗ್ 25,000 ಎವ್ರಿ ಮಂತ್, ಅದು ಸ್ಟಾಪ್ ಆಗಬಾರ್ದು. ಓಕೆ 50,000 ಅಲ್ಲ, 25,000 ಸ್ಟಾಪ್ ಆಗಬಾರ್ದು. ಹಾಂ ಆ 25,000 ಸ್ಟಾಪ್ ಆಗಬಾರ್ದಂಗೆ ಆದರೆ ನೀವು ಮಿನಿಮಮ್ 240 ಟೈಮ್ಸ್ ಅಂತೀವಿ. ಹಾಂ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ನಾನು 6% ಅಂತ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 240 ಟೈಮ್ಸ್ ಆಫ್ ಮಂತ್ಲಿ ಇನ್ಕಮ್ ಇನ್ಶೂರೆನ್ಸ್ ಇಸ್ ರಿಕ್ವೈರ್ಡ್. ಓಕೆ ಅಂದ್ರೆ ಅವ್ರಿಗೆ ಏನಾದ್ರೂ ಆದ್ರೆ ಏನು ಆಗೋದು ಬೇಡ, ಅಟ್ಲೀಸ್ಟ್ ಈಗೇನ 25,000 ಬರುತ್ತಲ್ಲ, ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ರೆ ವರ್ಷಕ್ಕೆ 3 ಲಕ್ಷ ಬಡ್ಡಿ ಬರಬೇಕು. 3 ಲಕ್ಷ ಬಡ್ಡಿ ಬರ್ಬೇಕಾದ್ರೆ 50,000, 50 ಲಕ್ಷ ನಾವು ಡಿಪಾಸಿಟ್ ಮಾಡಬೇಕು. 50 ಲಕ್ಷದಷ್ಟು ಇನ್ಶೂರೆನ್ಸ್ ಅವಶ್ಯಕತೆ ಅವ್ರಿಗಿದೆ. ಓಕೆ ಎಸ್ ಸರ್, ಬಹಳಷ್ಟು ಇದೊಂದು ದೊಡ್ಡ ಮಹಾಸಾಗರ. ಎಸ್ ಈ ಮಹಾಸಾಗರದ ಒಂದು ಹನಿಯಷ್ಟೇ ನಾವು ಮುಟ್ಟಕ್ಕೆ ಸಾಧ್ಯ ಆಗಿದೆ. ಖಂಡಿತ ಸರ್, ಇನ್ನೊಂದಷ್ಟು ಹನಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮುಟ್ಟೋಣ. ಖಂಡಿತ ಖಂಡಿತ ಸರ್. ಬಹಳಷ್ಟು ವಿಚಾರಗಳಿದೆ. ಪ್ರಿಯ ವೀಕ್ಷಕರೇ, ಖಂಡಿತ ಇನ್ಸೂರೆನ್ಸ್ ಎಲ್ಲರ ಜೀವನ ಭದ್ರತೆಗೆ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಗೆ ಕೊನೆ ಹಾಡ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ದಿಲೀಪ್ ಪಾಟೀಲ್ರವ್ರಿಗೆ ಧನ್ಯವಾದಗಳು. ಹಾಗೆಯೇ ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರವನ್ನು. ಚಂದನ ಟಿವಿ.